ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ವಾರ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡೋಣ ಮತ್ತು ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನು ದೊಡ್ಡ ದೊಡ್ಡ ಇವೆಂಟ್ ಇರ್ಬೋದಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನೋಡ್ಬೋದು ನೀವು ನಿಫ್ಟಿದ ನಾವು ಪರ್ಫಾರ್ಮೆನ್ಸ್ ನೋಡ್ರಿ ಈ ವಾರದ 1.48% ಇರೈತ್ರಿ. ಬ್ಯಾಂಕ್ ನಿಫ್ಟಿನೂ 2%ಗಿಂತ ಹೆಚ್ಚಿರೈತಿ. ಸೆನ್ಸೆಕ್ಸ್ ಅನ್ನು ಸಹ 1.55% ಇರೈತಿ. ಅದೇ ಥರ ನಾವು ಫ್ರೈಡೇ ಕ್ಲೋಸಿಂಗ್ ಏನು ಕೊಟ್ಟಿತ್ತು ಅದು ನೋಡ್ಬೋದು ನೀವು. ಫ್ರೈಡೇ ದಿನ ನಿಫ್ಟಿ 0.27% ಇರೈತ್ರಿ. ಫ್ರೈಡೇ ದಿನ ಬ್ಯಾಂಕ್ ನಿಫ್ಟಿ ಭಾಳ ಇರುತ್ತೆ ನೋಡ್ಬೋದು ನೀವು. ಬ್ಯಾಂಕ್ ನಿಫ್ಟಿ 1.15% ಇರೈತಿ. ಸೆನ್ಸೆಕ್ಸ್ ಅನ್ನು ಫ್ರೈಡೇ ದಿನ ಕ್ಲೋಸಿಂಗ್ 0.31% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ ಓವರ್ ಆಲ್ ಈ ವಾರನಾಗ ಭಾರತದ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನ ಇತ್ತು. ಅದೇ ಥರ ನಾವು ಗ್ಲೋಬಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೆ ಏನು ಯು ಎಸ್ ಮಾರ್ಕೆಟ್ ಭಾರತದ ಮಾರುಕಟ್ಟೆ ಫ್ರೈಡೇ ಕ್ಲೋಸಿಂಗ್ ಆಗೋಣ ಓಪನ್ ಆಗ್ತೈತಿ. ಹತ್ತಿರದ ನಾವು ಫ್ರೈಡೇ ನೈಟದ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ಯು ಎಸ್ ಡೌ ಜೋನ್ಸ್ 0.58% ಇರೈತಿ. S&P 500 0.37% ಇರೈತಿ. ನ್ಯಾಸ್ಡ್ಯಾಕ್ 0.19% ಇರೈತಿ. ಯು ಎಸ್ ಮಾರ್ಕೆಟ್ ಫ್ರೈಡೇ ದಿನ ಏರಿನ ಕ್ಲೋಸಿಂಗ್ ಕೊಟ್ಟವ್ರಿ, ಬಟ್ ಭಾಳೂ ಏರಿ ಅಂತ ನಾಕ ಬರಂಗಿಲ್ಲ. ಅದೇ ಥರ ಯುರೋಪಿಯನ್ ಮಾರ್ಕೆಟನ್ನು ಗ್ರೀನನೇ ಇದಾವ. ಭಾರತದ ಗಿಫ್ಟ್ ನಿಫ್ಟಿನೂ ಸಹ 0.12% ಇರೈತಿ. ಉಳಿದಿದ್ದ ಏಷ್ಯನ್ ಮಾರ್ಕೆಟದ ಪರ್ಫಾರ್ಮೆನ್ಸ್ ನೋಡ್ರೆ ಅದು ಸಹ ಗ್ರೀನನ್ನ ಐತಿ. ಯಾಕೆ ಮಾರ್ಕೆಟ್ ಗ್ರೀನ್ ಐತಿ ಮತ್ತು ಯಾಕೆ ಮಂಡೇನೂ ಮಾರ್ಕೆಟ್ ಗ್ರೀನನ್ನೇ ಇರೋ ಸಂಭಾವನೆ ಹೆಚ್ಚೈತೆ ಅನ್ನೋಕೆ ಮೇನ್ ಕಾರಣ ಏನಂತಂದ್ರೆ ಯು ಎಸ್ ಮತ್ತು ಇರಾನದ ಯುದ್ಧ. ಯು ಎಸ್ ಮತ್ತು ಇರಾನದ ಯುದ್ಧ ನಿಲ್ಲೋ ಪರಿಸ್ಥಿತಿಗೆ ಬಂದೈತಂತ ಅನ್ನತ್ತಾರ. ಯಾಕಂತಂದ್ರೆ ಇರಾನ್ ಕಡೆಯಿಂದನೂ ಒಳ್ಳೆ ಹೇಳಿಕೆಗಳು ಬರತ್ತವ್ರಿ. ಮತ್ತು ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಅಂದಾರ ಒಪ್ಪಂದ ಆಗೋ ತುದ್ದಿಗನೇ ಇದೇವಿ, ಒಪ್ಪಂದಾಗನ ಸ್ಟೇಟ್ ಆಫ್ ಹಾರ್ಮೋಸ್ ಎಲ್ಲ ಓಪನ್ ಆಗ್ತೈತಿ ಅದಾಗ್ತೈತಂತ. ಅದ ಕಾರಣ ಈಗ ಎರಡು ದೇಶಗಳು ಭಾಳ ದಿನದಿಂದ ಯುದ್ಧದ ಇರೋ ಕಾರಣ ಎರಡು ದೇಶಕ್ಕೆ ಭಾಳ ನಷ್ಟ ಐತಿ. ಅದ ಕಾರಣ ಈ ಒಂದು ನಡ್ಕಿನ ಹಾದಿ ಹುಡುಕ್ಬೋದಂತ ಎಲ್ಲರೂ ಅನ್ನತ್ತಾರ. ಅದೇ ಥರ ಏನ್ರಿ ನಡ್ಕಿನ ಹಾದಿ ಹುಡುಕಿ ಸ್ಟೇಟ್ ಆಫ್ ಹಾರ್ಮೋಸ್ ಅದು ಎಲ್ಲ ಓಪನ್ ಆತಂದ್ರೆ ಖಂಡಿತವಾಗಿ ಭಾರತದ ಮಾರುಕಟ್ಟೆಯನ್ನು ಕುಸದೈತಿ ಈ ಒಂದು ಯುದ್ಧದಿಂದ. ಅದೆಲ್ಲ ರಿಕವರ್ ಆಗ್ತೈತಂತ ನಾವು ಅನ್ಬೋದ. ನೋಡ್ಬೇಕ್ರಿ ಏನಾಗ್ತೈತಂತ. ಯಾಕಂತಂದ್ರೆ ಈ ಥರ ಹಲವಾರು ಸಲ ಸುದ್ದಿಗಳು ಬಂದು ಬಟ್ ಒಪ್ಪಂದನ ಆಗಲಿಲ್ಲ. ಬಟ್ ಈ ಸಲ ನೋಡೋಣ್ರಿ ಏನಾಗ್ತೈತಂತ. ಮೇನ್ ಏನು ಪ್ರಾಬ್ಲಮ್ ಆಗತ್ತೈತಂತಂದ್ರೆ ಇರಾನ್ ಎದಕ್ಕೆ ಒಪ್ಪತ್ತಂತಂದ್ರೆ ಯು ಎಸ್ ಇರಾನ್ ಕಡೆ ಇರೋ ಯುರೇನಿಯಂ ಕೋಡ್ ಅಂತ ಯು ಎಸ್ ದವ್ರ ಕೇಳತ್ತಾರ. ಅದ್ರಲ್ಲಿ ಹೇಳ್ರಿ ನೀ ನ್ಯೂಕ್ಲಿಯರ್ ಅಸ್ತ್ರ ತಯಾರು ಮಾಡಿ ಅದ ಕಾರಣ ಕೋಡ್ ಅಂತ ಯು ಎಸ್ ದವ್ರು ಕೇಳತ್ತಾರ. ಇರಾನ್ ಅದಕ್ಕೆ ಒಪ್ಪಾಕ ರೆಡಿ ಇಲ್ಲ. ಬಟ್ ನೋಡೋಣ್ರಿ ಏನಾಗ್ತೈತಂತ. ಏನ್ರಿ ಇದಕ್ಕೆ ಒಪ್ಪಿತ್ತ ಮತ್ತೇನ್ರಿ ಎಲ್ಲ ವೀಕ್ಷಕರೇ ಒಳ್ಳೇದಾತಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಯಥಾಸ್ಥಿತಿ ಏರ್ ಹೋಗ್ತೈತಂತ ನಮಗೆ ಗುರ್ತಾಗ್ತೈತಿ. ಮತ್ತೊಂದು ಏನಂತಂದ್ರೆ FIDH ಡೇಟಾ ನೋಡ್ಬೋದು ನೀವು. FIDH ಡೇಟಾ ನೋಡ್ರೆ ಈ ತಿಂಗಳೆಲ್ಲ ಫುಲ್ ಸೆಲ್ಲಿಂಗ್ ನಡೆದೈತಿ. ಮೇ 14, ಮೇ 15, ಮೇ 18 ದಿನ ಸ್ವಲ್ಪ ಬಾಯಿಂಗ್ ಬಂದಿತ್ರಿ FIDH ಕಂಟಿನ್ಯೂ 3 ದಿನ. ಬಟ್ ಇವು 3 ದಿನದ್ದೇನು ಬಾಯಿಂಗ್ ಐತಿ ಇದನ್ನು ಕೂಡಿಸ್ರ ಏನಿದು ಮೇ 22 ತಾರೀಕಿತ್ತು ಏನು ಫ್ರೈಡೇ ದಿನ ಆ ಒಂದು ದಿನದ್ನಾಗನ ಒಮ್ಮೆ ಅಷ್ಟೆಲ್ಲ ಸೆಲ್ಲಿಂಗ್ ಮಾಡಿಬಿಟ್ರ. ಅದೇ ಕಾರಣ ಇದು ಬಾಯ್ ಮಾಡೋಣ ಹೆಸರಿಗನ ಬಾಯಿಂಗ್ ಮಾಡ್ಯಾರಂತ ನಾವು ಅನ್ಬೋದಾ. ಅದ ಕಾರಣ FIDH ಡೇಟಾ ನೋಡ್ರೆ ನಮಗೇನು ಮೇನ್ ಗೊತ್ತಾಗ್ತೈತೆ ಅಂತಂದ್ರೆ FIs ಏನು ಮತ್ತು ಮರಳಿ ಬರವಾಡ್ರ ಇದ್ದಿದ್ದನ್ನು ಮಾರ್ಕೊಂಡನ ಹೋಗತ್ತಾರಂತ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ. ಗೌರ್ಮೆಂಟ್ ಇದ್ರ ಮ್ಯಾಗ ಎಷ್ಟಾಗ್ತೈತೆ ಅಷ್ಟು ಜಲ್ದಿ ಒಂದು ಯಾವುದ್ರ ಆ್ಯಕ್ಷನ್ ತೊಗೋಬೇಕಾ ಅಥವಾ ಇದೇ ಥರ FIs ಮಾರ್ಕೊಂಡು ಹೋಗತ್ತಂತಂದ್ರೆ ಭಾರತದ ಆರ್ಥಿಕತೆ ಮ್ಯಾಗ, ಭಾರತದ ಷೇರು ಮಾರುಕಟ್ಟೆ ಮ್ಯಾಗ, ಭಾರತದ ಕರೆನ್ಸಿ ಮ್ಯಾಗ ಭಾಳ ದೊಡ್ಡ ನೆಗೆಟಿವ್ ಪರಿಣಾಮ ಬೀಳ್ತೈತಿ. ಆ ಕಡೆ ನಾವು DIs ಪರ್ಫಾರ್ಮೆನ್ಸ್ ನೋಡ್ರೆ DIs ಕಂಟಿನ್ಯೂ ಬಾಯಿಂಗ್ ಮಾಡ್ಕೊಂಡನ ಬರತ್ತಾರಿ. ಅದ ಕಾರಣ FIs ಸೆಲ್ ಮಾಡಿದ್ರೂ ಮಾರುಕಟ್ಟೆ ಪರಿಸ್ಥಿತಿ ಅಷ್ಟೇನು ಒಮ್ಮೆ ಭಾಳ ಕೆಟ್ಟಿಲ್ಲ ಅಂತ ನಮಗೆ ಗೊತ್ತಾಗ್ತೈತಿ. ಮತ್ತೊಂದೇನಂತಂದ್ರೆ ಮುಂದಿನ ವಾರನಾಗ US GDP ಡೇಟಾ ಬರೋದಿತ್ರಿ. Q1 28/5/2026 ಅದ ಕಾರಣ ಅದ್ರ ಮ್ಯಾಗೂ ಕನ್ನ ಇಡಬೇಕಾ. ಏನ್ರಿ US ಇರಾನ್ ಯುದ್ಧದಿಂದ ಅದ್ರ ಮೇಲೆ ನೆಗೆಟಿವ್ ಪರಿಣಾಮ ಬಿತ್ತಂತಂದ್ರೆ ಖಂಡಿತವಾಗಿ US ಅಲ್ದ ಭಾರತದ ಮಾರುಕಟ್ಟೆಗೂ ನೆಗೆಟಿವ್ ಪರಿಣಾಮ ಬೀಳ್ಬೋದ. ಯಾಕಂತಂದ್ರೆ US ಏನ್ರಿ ಶೀಂದಿತ್ತಂತಂದ್ರೆ ಅದ್ರದ್ದೆಲ್ಲ ಶೀತ ಬೇರೆ ದೇಶಗೂ ತಡ್ತೈತಂತ ಎಕ್ಸ್ಪರ್ಟ್ಗಳು ಅಂತಾರ. ಅದ ಕಾರಣ ಅದ್ರ ಮ್ಯಾಗೂ ನಮ್ದು ಕನ್ನ ಇರಬೇಕಾ. ಮತ್ತು ನಾವು ಡಾಲರ್ ಮತ್ತು ರುಪೀಸ್ ನೋಡ್ಬೋದು. ರುಪೀಸ್ ಡಾಲರ್ ವಿರುದ್ಧ ಸ್ವಲ್ಪ ಸ್ಟ್ರಾಂಗ್ ಆಗೈತ್ರಿ. $1 = 95.70 ರೂಪೀಸ್ ಆಗೈತಿ. ಯಾಕೆ ರುಪೀಸ್ ಸ್ಟ್ರಾಂಗ್ ಆಗತ್ತೈತೆ ಅನ್ನೋಕೆ ಮೇನ್ ಕಾರಣ ಏನಂತಂದ್ರೆ RBIದ ಸ್ವೈಪ್ ಆ್ಯಕ್ಷನ್. ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡೀನಿ. ಅದ್ರ ಲಿಂಕನ್ನು ಇಲ್ಲಿ ಐ ಬಟನ್ ಅಥವಾ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ಆ ವಿಡಿಯೋ ಹೋಗಿ ನೋಡ್ರಿ. RBI ಆ ಥರ ಆ್ಯಕ್ಷನ್ ತೊಗೊಳೋದ್ರಿಂದನ ಈ ಥರ ರುಪೀಸ್ ಸ್ಟ್ರಾಂಗ್ ಆಗತ್ತೈತೆ ಅಂತ ನಾವು ಅನ್ಬೋದು. ಆ ದಿನ ಆ್ಯಕ್ಷನ್ 26 ಮೇ ದಿನ ತೊಗೊಳೋರಿದ್ದಾರೆ. ಆ ದಿನ ಏನಾಗ್ತೈತೆ ಅಂತ ನೋಡ್ಬೇಕು. ಆ ದಿನ ಮತ್ತೊಂದಿಷ್ಟು ರುಪೀಸನ್ನು ಸ್ಟ್ರಾಂಗ್ ಆಗ್ಬೋದ.
ಮತ್ತು ಆಯಿಲ್ ಬೆಲೆ ಅದು ನೋಡ್ಬೋದು ನೀವು. WTI ಕ್ರೂಡ್ ಆಯಿಲ್ 96.60 ಪ್ರತಿ ಬ್ಯಾರಲ್ ಟ್ರೇಡ್ ಆಗತೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $103 ಪ್ರತಿ ಬ್ಯಾರಲ್ಗೆ ಟ್ರೇಡ್ ಆಗತೈತಿ. ಅದಕ್ಕೆ ನಾನು ಸ್ವಲ್ಪ ಕ್ರೂಡ್ ಆಯಿಲ್ ಬಿದ್ದೈತಿ, ವೀಕ್ ಆಯ್ತು ಅಂತ ನಾವು ಅನ್ಬೋದಾ. ಆದ್ರೂ ಸಹ $100 ಮ್ಯಾಗ್ ಇರೋ ಕಾರಣ ಇದು ನೆಗೆಟಿವ್ನ ಪಾಯಿಂಟ್. ಪಾಸಿಟಿವ್ ಆಗ್ತೈತೆ ಅಂತಂದ್ರೆ ಇದು ಕ್ರೂಡ್ ಆಯಿಲ್ ಬೆಲೆ ಒಮ್ಮೆ $70 ಅದು ಬಂತು, ಅದಕ್ಕಿಂತನೂ ಕಡಿಮೆ ಬಂತಂದ್ರೆ ಭಾರತಗ ಪಾಸಿಟಿವ್. ಅದ್ರಾಗ ಮೇನ್ ಒಳ್ಳೇದೇನಂತಂದ್ರೆ ಭಾರತ ಈಗ ಹೆಚ್ಚು ಇಥಿನಾಲ್ ಮಿಕ್ಸ್ ಮಾಡತೈತ್ರಿ. ಅದ ಕಾರಣ ಕ್ರೂಡ್ ಆಯಿಲ್ದು ಇಂಪೋರ್ಟ ಮೊದಲು ಯಾವ ಥರ ಇತ್ತು ಅದೇ ಥರ ಐತಿ. ಬಟ್ ಹತ್ರ ಎಥನಾಲ್ ಮಿಕ್ಸ್ ಆಗೋದ್ರಿಂದ ಮತ್ತೇನು ಆಯಿಲ್ ಇತ್ತದ ಹೆಚ್ಚು ಸಿಗತೈತೆ ನಮಗೆ. ಅದರಿಂದ ಏನು ಆಯಿಲ್ ಮೇಲೆ ಡಿಪೆಂಡೆನ್ಸಿ ಐತದ ನಾವು ಕಡಿಮೆ ಮಾಡತ್ತೀವಿ. ಮುಂಬರೋ ದಿನಗಳ್ನಾಗ ಇನ್ನೂ ಹೆಚ್ಚು ಎಥನಾಲ್ ಮಿಕ್ಸ್ ಮಾಡೋದ್ರ ಬಗ್ಗೆ ಗೌರ್ಮೆಂಟ್ ಕೆಲಸ ಮಾಡತೈತಿ. ಅದ ಕಾರಣ ಆ ಥರ ಏನ್ರಿ ಆತಂತಂದ್ರೆ ಇದೊಂದು ಒಳ್ಳೇದನ ಅಂತ ನಾವು ಅನ್ಬೋದಾ. ಯಾಕಂತಂದ್ರೆ ಕ್ರೂಡ್ ಆಯಿಲ್ ಮ್ಯಾಗ ಸ್ವಲ್ಪ ಡಿಪೆಂಡೆನ್ಸಿ ಕಮ್ಮಿ ಆಗ್ತೈತಿ. ಕಡಿಮೆ ಇಂಪೋರ್ಟ್ ಮಾಡಿ ಇಥನಾಲ್ ಹೆಚ್ಚು ಮಿಕ್ಸ್ ಮಾಡಿದ್ದು ಅಂತಂದ್ರೆ ಅದರಲ್ಲೇ ಭಾರತದ ಫಾರೆಕ್ಸ್ ಕರೆನ್ಸಿ ಉಳಿತೈತಿ. ಭಾರತದ ಇಂಪೋರ್ಟ್ಸನ್ನು ಸ್ವಲ್ಪ ಕಡಿಮೆ ಆಗ್ತಾವ. ಅದರಿಂದ ಭಾರತದ ಆರ್ಥಿಕತೆ ಮ್ಯಾಗ, ಮಾರುಕಟ್ಟೆ ಮ್ಯಾಗ ಲಾಂಗ್ ಟರ್ಮ್ನಾಗ ಭಾಳ ಒಳ್ಳೇದು ಪೆಟ್ಟು ಬೀಳ್ತೈತೆ ಅಂತ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ನೋಡ್ಬೇಕ್ರಿ ಅದ್ರ ಬಗ್ಗೆನು. ಮತ್ತು ನಾವು ಗೋಲ್ಡ್ ಬೆಲೆ ನೋಡ್ಬೋದು. ಗ್ಲೋಬಲ್ ಮಾರ್ಕೆಟ್ದಾಗ ಗೋಲ್ಡ್ $4,500 ಸಮೀಪ ಟ್ರೇಡ್ ಮಾಡತೈತಿ. $4,509 ಸಮೀಪ ಟ್ರೇಡ್ ಮಾಡತೈತಿ. ಅದೇ ಥರ ನಾವು ಸಿಲ್ವರ್ದ ಬೆಲೆ $76 ಟ್ರೇಡ್ ಮಾಡತೈತಿ. ಭಾರತದ ಮಾರುಕಟ್ಟೆನಾಗನು ನಾವು ಗೋಲ್ಡ್ ಬೆಲೆ 10 ಗ್ರಾಮ್ ಗೋಲ್ಡ್ 24 ಕ್ಯಾರೆಟ್ ಇದ್ದ $1,63,000 ನಡೆದೈತಂತ ನಾವು ಅನ್ಬೋದ. ಅದೇ ಥರ ನಾವು ಬಿಟ್ಕಾಯಿನದ ಬೆಲೆ $76,703 ಒಂದು ಬಿಟ್ಕಾಯಿನ್ ನಡೆದೈತೆ ಅಂತ ನಾವು ಅನ್ಬೋದ. ಬಿಟ್ಕಾಯಿನ್ ಅನ್ನೋ ಸ್ವಲ್ಪ ಸ್ಟ್ರಾಂಗ್ ಆಗೈತ್ರಿ. ಬಟ್ ಮೊದಲು $1,00,000 ಮ್ಯಾ ಹೋಗಿತ್ತ, ಆ ಲೆವೆಲ್ಗೆ ನೀನು ತಲುಪಿಲ್ಲ. ಅದ ಕಾರಣ ಬಿಟ್ಕಾಯಿನ್ ಮ್ಯಾಗನು US ಮತ್ತು ಇರಾನದ ಯುದ್ಧದ ಪೆಟ್ಟು ಬಿದ್ದೈತಂತ ನಾವು ಅನ್ಬೋದ. ಅದೇ ಥರ ನಾವು ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ದಾಗ ಯಾವುದ್ರ ಹಾಲಿಡೇ ಇದಾವಂತ ನೋಡ್ಬೋದು ನೀವು. ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ನಾಗ ಹಾಲಿಡೇ ಐತ್ರಿ 28 ಮೇಗ ಬಕ್ರಿ ಇದಿರೋ ಕಾರಣ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಇರ್ತೈತಿ. ಅದ ಕಾರಣ 5 ದಿನ ಸ್ಟಾಕ್ ಮಾರ್ಕೆಟ್ ನಡೆಯಂಗಿಲ್ಲ. ಮತ್ತೊಂದೇನಂತಂದ್ರೆ ಗೋರ್ಮೆಂಟ್ ಮ್ಯಾಗ ಕಣ್ಣಿಡ್ಬೇಕಾ. ಗೋರ್ಮೆಂಟ್ ಏನ್ರ ಯುದ್ಧದ ರಿಲೇಟೆಡ್ ಏನ್ರ ಸುದ್ದಿಗಳು ಬಂತ, ಗೋರ್ಮೆಂಟ್ ಏನ್ರ ಆ್ಯಕ್ಷನ್ ತೊಗೊಂತಂದ್ರೆ ಅದರಿಂದನೂ ಮಾರುಕಟ್ಟೆ ಮ್ಯಾಗ ಭಾಳ ಕೆಟ್ಟ ಪರಿಣಾಮ ಬೀಳ್ಬೋದು ಅಥವಾ ಭಾಳ ಒಳ್ಳೆ ಪರಿಣಾಮ ಬೀಳ್ಬೋದು. ಅದ ಕಾರಣ ಮುಂದಿನ ವಾರ ಗೋರ್ಮೆಂಟಿದು ಹೇಳಿಕೆಗಳು, ಗೋರ್ಮೆಂಟ್ ಏನು ಆ್ಯಕ್ಷನ್ ತೊಗೋತೈತಿ ಯುದ್ಧದ ರಿಲೇಟೆಡ್ ಅಂತ ಅದ್ರ ಮ್ಯಾಗೂ ಕಣ್ಣ ಇಡಬೇಕು ಒಬ್ಬರ ಹೂಡಿಕೆದಾರರಾಗಿ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಮತ್ತು ಈ ಸಂಡೇ ಏನ್ರಿ ನೀವು ಫ್ರೀ ಇದ್ರಿ ಅಂತಂದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ರಿ. ನಿನ್ನೆ ಸೆಕ್ಟರ್ ರೊಟೇಷನ್ ಬಗ್ಗೆ ಭಾಳ ಬೆಸ್ಟ್ ವಿಡಿಯೋ ಹಾಕೇನಿ. ಆ ವಿಡಿಯೋನ ನೀವೇನ್ರಿ ತಿಳ್ಕೊಂಡ್ರಿ ಅಂತಂದ್ರೆ ಯಾವ ಥರ ಮಾರುಕಟ್ಟೆನಾಗ ಹಣ ರೋಟೇಟ್ ಆಗ್ತಿರ್ತೈತಿ ಅಂತ ನಿಮಗೆ ಗೊತ್ತಾಗ್ತೈತಿ. ಅದ ಕಾರಣ ಆ ವಿಡಿಯೋ ಮಿಸ್ ಮಾಡಬೇಡ್ರಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಅಥವಾ ಇಲ್ಲಿ ಬಟನ್ ಹಾಕಿರ್ತೀನಿ, ಆ ವಿಡಿಯೋನ ಹೋಗಿ ನೋಡ್ರಿ. ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಕಮೆಂಟ್ ಸೆಕ್ಷನ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿರಿ. ಧನ್ಯವಾದಗಳು.